ಅವರೆಲ್ಲ ಆಫೀಸರ್ ಕೊಟ್ಟಿದ್ದು ಅಂತ ಹೇಳಿದ್ದೀನಿ. ನಾಯಕರು ಆಹ್ವಾನ ಮಾಡಿದ್ರು ಅಷ್ಟೇ. ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನ ನಾನು ಹೇಳಿದ್ದೇನೆ. ನಾನು ಏನ್ ಹೇಳಿದ್ದೀನಿ ಅದು ಸರಿಯಾಗಿ ಮಾಡಿ. ಬಿಜೆಪಿ ನಾಯಕರು ಜೈಲು ಹೋಗುವಂತೆ ಯಾರು ನನಗೆ ಹೇಳಿಲ್ಲ. ಹೇಳಿದ್ದಾರೆ. ನಾನು ಹೇಳಿದ್ದೀನಲ್ಲ, ಹೆಸರು ಹೇಳಿದೆ, ಡೆಸಿಗ್ನೇಷನ್ ಹೇಳಿದ್ದೀನಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ, ಅದೆಲ್ಲ ಆಗೋಯ್ತು. 5 ವರ್ಷ ಮುಗಿದೋಯ್ತು. ಅದಕ್ಕೆಲ್ಲ ವಾಪಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀವಿ. ಕೆಲವು ವಿಚಾರ ತಿಳಿಸಿದ್ರೆ ಅಷ್ಟೇ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಏನು ಇದು ಕಟ್ಟು ಸತ್ಯ ಏನಿಲ್ಲ. ಬೇಕಾದ್ರೆ ಹೆಸರು ಹೇಳುವಂತಾದ್ರೆ ಇಲ್ಲಿ ಹೇಳಕ್ತಾ ಇರಲಿಲ್ಲ. ಯಾವ್ದಾದ್ರು ಅಸೆಂಬ್ಲಿಲಿ ಬೇಕಾದ್ರೆ ಹೇಳುವಂತ ಅಲ್ಲಿ ಬಿಜೆಪಿಯವರು ಬೇಕಾದ್ರೆ ಹೇಳ್ತೀನಿ. ರೆಕಾರ್ಡ್ ಬರಬೇಕು. ಬೇಕಾದ್ರೆ ಅಸೆಂಬ್ಲಿಲಿ ಇರುವಂತ MLA ಕೈಲೇ ಹೇಳಿಸ್ತೀನಿ. ಯಾರು ಕರೆದಿದ್ರು ಯಾರು ಮಾಡಿದ್ರು ಅವರೆಲ್ಲ ಆಫೀಸರ್ ಕೊಟ್ಟಿದ್ದು ಅಂತ ಹೇಳಿದ್ದೀನಿ. ನಾಯಕರು ಆಹ್ವಾನ ಮಾಡಿದ್ರು ಅಷ್ಟೇ. ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನ ನಾನು ಹೇಳಿದ್ದೇನೆ. ನಾನು ಏನ್ ಹೇಳಿದ್ದೀನಿ ಅದು ಸರಿಯಾಗಿ ಮಾಡಿ. ಬಿಜೆಪಿ ನಾಯಕರು ಜೈಲು ಹೋಗುವಂತೆ ಯಾರು ನನಗೆ ಹೇಳಿಲ್ಲ. ಹೇಳಿದ್ದಾರೆ. ನಾನು ಹೇಳಿದ್ದೀನಲ್ಲ, ಹೆಸರು ಹೇಳಿದೆ, ಡೆಸಿಗ್ನೇಷನ್ ಹೇಳಿದ್ದೀನಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ, ಅದೆಲ್ಲ ಆಗೋಯ್ತು. 5 ವರ್ಷ ಮುಗಿದೋಯ್ತು. ಅದಕ್ಕೆಲ್ಲ ವಾಪಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀವಿ. ಕೆಲವು ವಿಚಾರ ತಿಳಿಸಿದ್ರೆ ಅಷ್ಟೇ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಏನು ಇದು ಕಟ್ಟು ಸತ್ಯ ಏನಿಲ್ಲ. ಬೇಕಾದ್ರೆ ಹೆಸರು ಹೇಳುವಂತಾದ್ರೆ ಇಲ್ಲಿ ಹೇಳಕ್ತಾ ಇರಲಿಲ್ಲ. ಯಾವ್ದಾದ್ರು ಅಸೆಂಬ್ಲಿಲಿ ಬೇಕಾದ್ರೆ ಹೇಳುವಂತ ಅಲ್ಲಿ ಬಿಜೆಪಿಯವರು ಬೇಕಾದ್ರೆ ಹೇಳ್ತೀನಿ. ರೆಕಾರ್ಡ್ ಬರಬೇಕು. ಬೇಕಾದ್ರೆ ಅಸೆಂಬ್ಲಿಲಿ ಇರುವಂತ MLA ಕೈಲೇ ಹೇಳಿಸ್ತೀನಿ. ಯಾರು ಕರೆದಿದ್ರು ಯಾರು ಮಾಡಿದ್ರು